ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೇರೂರು ಗ್ರಾಮದ ಏನು ಶೋಭಿತಾ ನಟಿ ಮೃತಪಟ್ಟಿದ್ದಾರೆ. ಅವರು ಅಂದರೆ ಹೈದರಾಬಾದ್ನಲ್ಲಿ ಅವರು ವಾಸವಾಗಿದ್ದರು. ಅವರ ಪತಿ ಜೊತೆಗೆ ಅಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದಕ್ಕೆ ಸಾಕಷ್ಟು ಏನಾಯಿತು ಅಂತಕ್ಕಂಥ ಚರ್ಚೆಗಳು ಇದ್ರ ನಡುವೆ ಕೂಡ ಇವತ್ತು ಅವರು ಹುಟ್ಟೂರಿಗೆ ಮೃತದೇಹವನ್ನು ತೆಗೆದುಕೊಂಡು ಬಂದು ಹುಟ್ಟೂರಿನಲ್ಲಿ ಅವರ ಜಮೀನಿನಲ್ಲೇ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಿದೆ. ಸೊ ಆಕೆ ಬೆಳವಣಿಗೆ, ಅವ್ರು ಹೇಗೆ ಇಲ್ಲೆಲ್ಲ ಇದ್ದರು ಮತ್ತು ಹೇಗೆ ಇಷ್ಟು ಪರಿಶ್ರಮದಿಂದ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಅಂತೇಳಿ ಮಾತಾಡಲಿಕ್ಕೆ ಗ್ರಾಮಸ್ಥರಾಗಿರ್ತಕ್ಕಂಥ ಜಗದೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ನಿಮ್ಮ ಊರಿನ ಮಗಳು ಶೋಭಿತಾ ಅವರು ಒಂದು ರೀತಿ ಅಕಾಲಿಕವಾಗಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಒಂದು ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿತ್ತು, ಈಗ ಮೃತಪಟ್ಟಿರೋ ಮೊದಲದಾಗಿ ಏನು ಹೇಳ್ತೀವಿ? ಅವರು ನಮ್ಮೂರಿನಲ್ಲೇ ಹುಟ್ಟಿ ಬೆಳೆದು ಬಾಲ್ಯ ಜೀವನ ಎಲ್ಲ ಇಲ್ಲೇ ಇದ್ದಿದ್ದು. ಹಾಗೆಯೇ ಈಗ ಇಲ್ಲಿ ಪಕ್ಕದ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಹಾಗೆ ಬೆಂಗಳೂರಿಗೆ ಹೋದ ನಂತರ ಚಲನಚಿತ್ರ ಮತ್ತು ಧಾರಾವಾಹಿಗಳಿಗೆ ಕಿರುತೆರೆ ನಟಿಯಾಗಿ ಮಾಡ್ತಾಯಿದ್ರು. ಹಾಗೆ ಬ್ರಹ್ಮಗಂಟು ಸುಮಾರು 10-12 ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದರು. ಇನ್ನೂ ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಚತುರೆ, ಅಂಥ ಒಂದು ಸುಂದರಿ ಮತ್ತು ಚತುರತೆ ಎಲ್ಲ ಇತ್ತು. ಹಾಗೆಯೇ ಅವರು ಬೆಂಗಳೂರಿನಲ್ಲೇ ಇರುವಾಗ ಅವರಿಗೆ ಒಂದು ಮದುವೆ ನಿಶ್ಚಿತ ಆಯಿತು ಹೈದರಾಬಾದಿಗೆ. ಸುಮಾರು ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಮದುವೆ ಆಯಿತು. 1.5 ವರ್ಷ ಆಯಿತು. ಯಾವುದೇ ಥರ ಮಕ್ಕಳು ಕೂಡ ಇರಲಿಲ್ಲ. ಅವರು ಅಲ್ಲಿಗೆ ಮದುವೆ ಆದ ನಂತರ ನಮ್ಮ ಗ್ರಾಮದಲ್ಲಿ ಒಂದು ಸುಗ್ಗಿ ಉತ್ಸವ ನಡೀತಿದೆ ವರ್ಷಕ್ಕೊಂದ್ಸರಿ. ಆ ಸುಗ್ಗಿ ಉತ್ಸವಕ್ಕೆಲ್ಲ ಬಂದಿದ್ದರು. ಹಾಗೆ ಮನೆಯಲ್ಲಿ ತಾಯಿ ಜೊತೆ ಎಲ್ಲ ಸಂಪರ್ಕದಲ್ಲಿ ವಿಡಿಯೋ ಕಾಲ್ಸಲ್ಲೆಲ್ಲ ಇದ್ದರು. ಇದೇ ರೀತಿ ಮೊನ್ನೆ ಕೂಡ ವಿಡಿಯೋ ಕಾಲೆಲ್ಲ ಮಾತಾಡಿದ್ದಾರೆ ಅಂತ ಹೇಳಿದರು. ಈ ಒಂದು ದುರಂತ ನಡೆದಿರೋದು ತುಂಬ ಆಘಾತ ಆಗಿದೆ ಎಲ್ಲರಿಗೂ, ಗ್ರಾಮಸ್ಥರಿಗೂ ಮತ್ತು ಆ ಒಂದು ಏನು ಧಾರಾವಾಹಿ ಚಿತ್ರರಂಗದ ಇವರುಗಳಿಗೂ ಕೂಡ ಒಂದು ಆಘಾತ ಆಗಿದೆ. ಹಾಗೆ ಮಲೆನಾಡಿನ ಸಕಲೇಶಪುರ ತಾಲೂಕು ನಮ್ಮ ಜಿಲ್ಲೆಯ ಎಲ್ಲ ಈ ಏನು ಕಿರುತೆರೆ ನಟಿಯ ಒಂದು ಚತುರತೆ ಮತ್ತು ಅವರ ಬೆಳವಣಿಗೆ ಬಗ್ಗೆ ಭಾಳ ನೊಂದ್ಕೊಂಡು ಇವತ್ತು ಈ ದಿನ ನೊಂದಿಕೊಂಡಿದ್ದಾರೆ. ಶೋಭಿತಾ ಅವರು ಹುಟ್ಟಿದ್ದು ಹೇರೂರು ಅಂತಕ್ಕಂಥ ಒಂದು ರಿಮೋಟ್ ಏರಿಯಾದಲ್ಲಿ. ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಶಿಕ್ಷಣದ ಬಗ್ಗೆ ತಮಗೇನು ಮಾಹಿತಿ? ಅವಳು ಒಂದು ಗ್ರಾಮೀಣ ಪ್ರದೇಶ ಹೇರೂರು ಅಂತಕ್ಕಂಥದ್ದು ಒಂದು ಕುಗ್ರಾಮನೇ. ಅಲ್ಲಿ ಬೆಳೆದು ಪಕ್ಕದ ಚಂಗಡಹಳ್ಳಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿಂದ ಸ್ವಲ್ಪ ಮೇಲೆ ಸಕಲೇಶಪುರದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಅವರು ಬೆಳೆದಂಥ ಸಂದರ್ಭದಲ್ಲಿ ತುಂಬ ಕಡು ಬಡವರು ಆಗಿದ್ದರು. ಕುಟುಂಬದಲ್ಲಿ 4 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ ಇದ್ದ. ತಂದೆ ತೀರ್ಕೊಂಡಿದ್ರು, ತಾಯಿಯೊಟ್ಟಿಗಿದ್ದರು. ಅದ ನಂತರ ಅವರು ಏನು ಈ ಒಂದು ಕಿರುತೆರೆಯ ಒಂದು ಧಾರಾವಾಹಿನಲ್ಲಿ ಸಂಪಾದನೆಯಲ್ಲಿ ಒಂದು ಮನೆಯನ್ನು ಕೂಡ ನಿರ್ಮಾಣ ಮಾಡಿದರು. ಮನೆಯನ್ನು ಉದ್ಘಾಟನೆ ಮಾಡುವ ಅಷ್ಟೊತ್ತಿಗೆ ಅವ್ರ ತಂದೆ ಕೂಡ ತೀರ್ಕೊಂಡಿದ್ರು. ಆಗ ಒಂದು ಸಂಕಷ್ಟದಲ್ಲೇ ಬೆಳೆದಂಥ ಹುಡುಗಿ ಸಾಕಷ್ಟು ಹೋರಾಟದಲ್ಲಿ ಮೇಲೆ ಬಂದಿರತಕ್ಕಂಥವರು. ಇನ್ನೂ 10 ಚಿತ್ರಗಳಲ್ಲಿ, ಧಾರಾವಾಹಿಗಳಲ್ಲಿ ಅವರು ಪ್ರತಿಭೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಇತ್ತು. ಆದರೆ ಈಗ ಅಕಾಲಿ ಮೃತ್ಯು ಆಗಿರೋದ್ರಿಂದ ತುಂಬ ಎಲ್ಲರಿಗೂ ನೋವಾಗಿದೆ. ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೊಡ್ತಾರೆ. ಶೋಭಿತಾ ಅವರು ಹಳ್ಳಿಯಲ್ಲಿ ಹುಟ್ಟಿದಂಥ ಹೆಣ್ಮಗಳು, ಈ ಚಿತ್ರರಂಗದ ಸಂಪರ್ಕ ಹೇಗಾಯ್ತು ಸರ್ ತಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ? ಅದು ನಮ್ಮಲ್ಲಿ ಏನಾಯಿತು ಅಂದರೆ, ಇಲ್ಲಿಂದ ಬೆಂಗಳೂರಿಗೆ ಹೋದರು. ನಾವು ಬೆಂಗಳೂರಿಗೆ ಅವರ ಹಿರಿಯ ಮಗಳನ್ನು ನಾವು ಬೆಂಗಳೂರಿಗೆ ಕರ್ಕೊಂಡೋಗಿ ಬಿಟ್ಟಿದ್ದು ಮೊದಲು ನಾನೇ. ಬೆಂಗಳೂರಿಗೆ ಕರ್ಕೊಂಡೋಗಿ ಬಿಟ್ಟಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಆ ಹುಡುಗಿ ಅಲ್ಲಿ ಮದುವೆ ಮಾಡ್ಕೊಂಡ್ರು. ಇವುಗಳನ್ನೆಲ್ಲ ಸಾಧಾರಣ ಮನೆಯಲ್ಲಿ ಬಡತನ ಇರೋದ್ರಿಂದ ಎಲ್ಲವ್ರನ್ನೂ ಕೂಡ ಬೆಂಗಳೂರಿಗೆ ಕರ್ಕೊಂಡು ಹೋದರು. ಅಲ್ಲಿ ಧಾರಾವಾಹಿನಲ್ಲಿ ಮಾಡೋದಕ್ಕೆ ಅವರು ಅಲ್ಲೇ ಒಂದು ಕಾಂಟ್ಯಾಕ್ಟ್ ಏನೋ ಆಗಿ ಅವರು ಒಂದು ಸಣ್ಣ ಪುಟ್ಟ ಇದರಲ್ಲಿ ಕೆಲಸ ಮಾಡ್ತಾಯಿದ್ರು. ಅದ ನಂತರ ಅವರು ಭಾಳ ಪ್ರಖ್ಯಾತಿಯಾದರು. ಸುಮಾರು ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಒಂದು ಚಿತ್ರದಲ್ಲೂ ಕೂಡ ಆ್ಯಕ್ಟ್ ಮಾಡಿದರು. ಅವರ ಬೆಳವಣಿಗೆ ಇದೇ ರೀತಿ ಮುಂದುವರಿತು. ಕುಟುಂಬ ಜೊತೆ ತುಂಬ ಬಾಂಧವ್ಯ ಇಟ್ಕೊಂಡಿದ್ರು. ಮನೆಯೂ ಕೂಡ ಅವ್ರದ್ದು ಮೇಲೆ ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಹೌದೌದು, ಕುಟುಂಬದಲ್ಲಿ ತುಂಬ ಬಾಂಧವ್ಯ. ಅವಳು ಚಿಕ್ಕವಳು, ಇನ್ನು ದೊಡ್ಡವ್ರನ್ನೆಲ್ಲ ಮದುವೆ ಮಾಡಿದರು. ಎಲ್ಲ ಒಳ್ಳೊಳ್ಳೆ ಕಡೆ ಮದುವೆನೇ ಆಗಿದ್ದಾರೆ. ಇವಳು ಶ್ರಮದಿಂದ ಒಂದು ಮನೆಯನ್ನು ಊರಿನಲ್ಲಿ, ಒಂದು ಗ್ರಾಮದಲ್ಲಿ ಒಂದು ಮನೆ ಆಗಬೇಕು ಅಂತೇಳಿ ಒಳ್ಳೆ ಉತ್ತಮವಾದ ಒಂದು ಮನೆ ಮಾಡಿದರು. ಮನೆಯನ್ನು ಮಾಡಿ ಮನೆಗೆಲ್ಲ ಬರೋದು ಹೋಗೋದು. ಈ ಭಾಗದಲ್ಲಿ ಯಾವುದಾದ್ರು ಚಿತ್ರೀಕರಣ ಆದರೆ ಅವರ ತಂಡಗಳನ್ನೆಲ್ಲ ಕರ್ಕೊಂಬಂದು ಚಿತ್ರೀಕರಣಗಳನ್ನು ಕೂಡ ಮಾಡಿಸ್ತಾಯಿದ್ರು. ಇಲ್ಲಿ ಬಂದು ಸ್ಟೇ ಮಾಡ್ಕೊಂಡು ಈ ಭಾಗದಲ್ಲಿ ಒಳ್ಳೆಯ ವ್ಯೂ ಪಾಯಿಂಟ್ಸ್ಗಳೆಲ್ಲ ಇರ್ತಕ್ಕಂಥದ್ರ ಕಡೆ ಎಲ್ಲ ಹೋಗಿ ಚಿತ್ರೀಕರಣವನ್ನು ಕೂಡ ಮಾಡಿಸ್ತಾಯಿದ್ರು. ತುಂಬ ಬೆಳವಣಿಗೆ ಆದಂಥ ಹುಡುಗಿ. ಇಂಥ ಒಂದು ದುರಂತ ಆಗಿದ್ದು ಭಾಳ ನೋವು. ಅವರ ಪತಿ ಎಲ್ಲಿ ಅವರು, ಮತ್ತು ಅವ್ರು ಏನು ಕೆಲಸ ಮಾಡ್ಕೊಂಡು ತಮ್ಗೇನು ಮಾಹಿತಿ ಇದೆ? ಅವರು ದೂರದ ಹೈದರಾಬಾದು, ಬೆಂಗಳೂರಿನಿಂದ ಅವರದ್ದು ಸಂಬಂಧ ಆಯಿತು. ಅಲ್ಲಿ ಹೈದರಾಬಾದ್ನಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ತಾಯಿದ್ದು. ಅಲ್ಲಿದು ಪೂರ್ಣ ವಿಚಾರ ಅಷ್ಟೇ. ಅವ್ರು ಸಾಫ್ಟ್ವೇರ್ ಇಂಜಿನಿಯರು ಹೈದರಾಬಾದು. ಮದುವೆ ಮಾಡ್ಕೊಂಡಿದ್ದು.
ಅಲ್ಲ, ಅರೇಂಜ್ ಮ್ಯಾರೇಜು. ಅವರು ಚೆನ್ನಾಗಿರೋದ್ರಿಂದ ಈ ಧಾರಾವಾಹಿಗಳಿಗೆ ಮತ್ತೆ ಅವರು ಸಂದರ್ಶನ ಮಾಡಲಿಕ್ಕೆ ಅವಕಾಶಗಳಿರಲಿಲ್ಲ, ಆಯಿತಾ. ಹಾಗಾಗಿ ಅವರು ಅಲ್ಲಿ ಆದರು. ಇವರು ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಮತ್ತು ಅವರ ಕಾಂಟ್ಯಾಕ್ಟ್ ಕೂಡ ನಮ್ಗೆ ಸ್ವಲ್ಪ ಕಡಿಮೆ ಆಯಿತು, ದೂರ ಆದ್ದರಿಂದ. ಈ ಗ್ರಾಮಗಳಲ್ಲಿ ಏನಾದ್ರು ಪೂಜೆ ಕಾರ್ಯಕ್ರಮಗಳು ಹಬ್ಬ ಹರಿದಿನಗಳಲ್ಲಿ ಬರ್ತಾಯಿದ್ರು, ಆಗ ಭೇಟಿ ಆಗ್ತಾಯಿದ್ವಿ ಅಷ್ಟೇ. ಈಗ ಮದುವೆ ನಂತರ ಊರಿಗೆ ಬರಲಿದ್ದೇನು ಕಡಿಮೆ ಆಗಿತ್ತಾ? ಮತ್ತು ನಟನೆಯಲ್ಲೂ ಕೂಡ ಒಂದಷ್ಟು ಕಡಿಮೆ ಆಗಿತ್ತ ಅಂತ? ನಟನೆಯಲ್ಲಿ ಮದುವೆ ಆದ ನಂತರ ನಟನೆಯಲ್ಲಿ ಕಡಿಮೆನೇ. ಮದುವೆ ಆದ ನಂತರ ಯಾವುದೇ ಸೀರಿಯಲ್ನಲ್ಲಿ ಅವರು ಕಾಣಿಸಿಲ್ಲ. ಊರಿಗೆ ಬರ್ತಾಯಿದ್ರು, ಊರಿಗೆ ಕಾರ್ಯಕ್ರಮಗಳಲ್ಲೆಲ್ಲ ಊರಿಗೆ ಬರ್ತಾಯಿದ್ರು. ಸುಗ್ಗಿಗಳು ನಡೀತದೆ, ಒಂದು ದೊಡ್ಡ ಜಾತ್ರೆ, ಆ ಜಾತ್ರೆನೆಲ್ಲ ಊರಿಗೆ ಬರ್ತಾಯಿದ್ರು. ಅಲ್ಲಿ ಹೈದರಾಬಾದಿನಲ್ಲಿ ಈ ಊರಿನವ್ರಿಗೆ ಅಷ್ಟೊಂದು ಯಾವುದೋ ನಿಕಟವಾದ ಸಂಬಂಧ ಇಲ್ಲ. ಅಲ್ಲಿ ಆಗಿರ್ತಕ್ಕಂಥ ದುರಂತಕ್ಕೂ ಕೂಡ ಏನು ಕಾರಣ ಅಂತ ಹೇಳಿ ಯಾರಿಗೂ ಕೂಡ ಅದನ್ನು ವಹಿಸೋಕ್ಕಾಗಲ್ಲ. ಇನ್ನೂ ಕೂಡ ಕೇವಲ ಮದುವೆಯಾಗಿ 1.5 ವರ್ಷ ಆಗಿದೆ, ಅಷ್ಟು ಹತ್ತಿರದಲ್ಲೇ ಸಾವಾಗಿದೆ. ಏನು ಕಾರಣ ಇರಬಹುದು ಅಂತ? ಅಲ್ಲ, ಈ ಕಾರಣಕ್ಕೆ ನಾವು ಏನೂ ಹೇಳೋಕ್ಕಾಗಲ್ಲ. ಏಕೆಂದರೆ ಸುಮಾರು 1000 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ನಾವು, ಯಾವುದೇ ಥರ ಸಂಬಂಧಗಳಿಲ್ಲ. ಆದ ಕಾರಣ ನಮಗೆ ಅದರದ್ದು ನಿಖರವಾದ ವಿಷಯಗಳು ಗೊತ್ತಾಗಲ್ಲ. ಕೊನೆಯದಾಗಿ, ನಿಮ್ಮೂರಿನೊಬ್ಬ ಹೆಣ್ಮಗಳು ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡತಕ್ಕಂಥ ಸಾಧನೆಯ ದಾರಿಲಿದ್ದರು, ಈಗ ಒಂದು ರೀತಿ ಅವರ ಅಕಾಲಿಕ ಸಾವಾಗಿದೆ, ಏನೇನು? ಅದೇ ಅಕಾಲಿಕ ಸಾವು ಮರಿದಂಥ ದುರಂತ ಆಗಿದೆ. ಈಗ ಅವರು ಇನ್ನೂ ಎತ್ತರಕ್ಕೆ ಬೆಳಿಬೇಕಾಗಿತ್ತು. ಎತ್ತರಕ್ಕೆ ಬೆಳೆದು ಸಾಕಷ್ಟು ಚಿತ್ರರಂಗದಲ್ಲಿ ಅವರ ಹೆಸರನ್ನು ಗಳಿಸಬೇಕಾದಂಥ ಹುಡುಗಿ, ಅಷ್ಟು ಅವಳಿಗೂ ಕೂಡ ಅಂಥ ಒಂದು ಶಕ್ತಿ ಇತ್ತು. ಈ ಒಂದು ಹೋರಾಟ ಮಾಡಬೇಕು, ನಾನು ಬೆಳಿಬೇಕು ಅಂತ ಹೇಳಿ, ಒಂದು ಬಡ ಕುಟುಂಬದಲ್ಲಿ ಜನಿಸಿ ನಾನು ಎತ್ತರವಾಗಿ ಬೆಳಿಬೇಕು ಅಂತ ಹೇಳಿ ಆಸಕ್ತಿಯಿಂದಲೇ ಆ ಹೋರಾಟ ಮಾಡ್ತಾಯಿದ್ದೆವು. ಬಂದಾಗ ನಮಗೆಲ್ಲ ಭೇಟಿಯಾಗ್ತಾಯಿದ್ದೆವು. ಹಾಗಾಗಿ ಅವರು ಎತ್ತರವಾಗಿ ಬೆಳಿಬೇಕಾದಂಥ ಹುಡುಗಿ ಇಂಥ ದುರಂತದಲ್ಲಿ ಆಗಿರೋದ್ರಿಂದ ಅಕಾಲ ಮೃತ್ಯು ಆಗಿರೋದು ಎಲ್ಲರಿಗೂ ಕೂಡ ಒಂದು ಸಂಕಷ್ಟ ಆಗಿದೆ. ಇದು ಗ್ರಾಮಸ್ಥರು ಹೇಳ್ತಕ್ಕಂಥ ಮಾತು. ಅಂದರೆ ಗ್ರಾಮೀಣ ಭಾಗದಲ್ಲಿ ಹುಟ್ಟಿದರೂ ಕೂಡ ತನ್ನ ಪ್ರತಿಭೆಯಿಂದನೇ ಅತ್ಯಂತ ಎತ್ತರಕ್ಕೆ ಬೆಳೆಸ್ತಾ ಕುಟುಂಬವನ್ನು ಕೂಡ ಒಂದು ಸ್ವಾವಲಂಬಿಗೆ ಮಾಡಿದಂಥ ಹುಡುಗಿ ಅಕಾಲಿಕ ಸಾವು ನಿಜವಾಗ ಕೂಡ ಇಡೀ ಗ್ರಾಮಸ್ಥರನ್ನು ಕಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.